ಹಲ್ಲೆಲೂಯಾ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ ಪ್ರಿಯರೇ. ಕೀರ್ತನೆಗಳು 18ನೇ ಅಧ್ಯಾಯದ 48ನೇ ವಾಕ್ಯ. ಶತ್ರುಗಳಿಂದ ನನ್ನನ್ನು ಬಿಡಿಸುವಾತನೇ, ನೀನು ನನ್ನನ್ನು ನನ್ನ ಎದುರಾಳಿಗಳಿಗೆ ತಪ್ಪಿಸಿ ಉನ್ನತಪಡಿಸುತ್ತಿ, ಬಲಾತ್ಕಾರಿಗಳಿಂದ ನನ್ನನ್ನು ರಕ್ಷಿಸುತ್ತಿ. ಹೌದು ಪ್ರಿಯರೇ, ಕೀರ್ತನೆಗಾರನು ಅನುಭವದ ಮೂಲಕವಾಗಿ ಬರೆದಿರುವಂತಹ ಕೀರ್ತನೆಗಳನ್ನು ನಾವು ಓದುವರಾಗಿದ್ದೇವೆ. ಕೀರ್ತನೆಗಾರನು ಆತನ ಜೀವಿತದಲ್ಲಿ ಆತನ ಅನುಭವಿಸಿದಂಥ ಈ ಎಲ್ಲ ಕಾರ್ಯಗಳನ್ನು ನಾವು ಕೂಡ ಅನುಭವಿಸಬಹುದು. ಆತನು ಹೇಳುವಂಥ ಎಲ್ಲ ಕಾರ್ಯಗಳು ಕೂಡ ದೇವರ ಗುಣಗಳನ್ನು, ದೇವರು ಅವರ ಜೀವಿತದಲ್ಲಿ ಏನೆಲ್ಲ ಮಾಡಿದರೋ ಅದೆಲ್ಲವನ್ನು ಕೂಡ ಕೀರ್ತನೆಯ ರೂಪದಲ್ಲಿ ಹೇಳುವಂಥವನಾಗಿದ್ದಾನೆ. ಅದೇ ಪ್ರಕಾರವಾಗಿ ಈ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಶತ್ರುಗಳಿಂದ ನನ್ನನ್ನು, ಅಂದರೆ ಶತ್ರುಗಳಿಂದ ನಿಮ್ಮನ್ನು ಬಿಡಿಸುವಾತನು ಆತನಾಗಿದ್ದಾನೆ. ಮತ್ತು ದೇವರು ನಿಮ್ಮನ್ನು ನಿಮ್ಮ ಎದುರಾಳಿಗಳಿಗೆ ತಪ್ಪಿಸಿ ಉನ್ನತಪಡಿಸಿ ಎಲ್ಲ ಬಲಾತ್ಕಾರಿಗಳಿಂದ ನಿಮ್ಮನ್ನು ರಕ್ಷಿಸುವನಾಗಿದ್ದಾನೆ. ಹೌದು ಪ್ರಿಯರೇ, ಈ ದಿನದಲ್ಲಿ ನಮಗೆ ನಮ್ಮ ಪಕ್ಕದಲ್ಲೇ ನಮ್ಮ ಶತ್ರು ಇರಬಹುದು ಅಥವಾ ದೂರದಲ್ಲಿರಬಹುದು. ನಮಗೆ ಗೊತ್ತಿರೋದಿಲ್ಲ ಯಾರು ನಮ್ಮ ಶತ್ರು, ಯಾರು ನಮ್ಮ ಮಿತ್ರರಾಗಿರ್ತಾರೆ ಎಂಬುದಾಗಿ ನಮಗೆ ತಿಳಿದಿರೋದಿಲ್ಲ. ಆದರೆ ನಮ್ಮೆಲ್ಲರನ್ನ ಸೃಷ್ಟಿ ಮಾಡಿರುವಂತಹ ದೇವರಿಗೆ ಎಲ್ಲವೂ ತಿಳಿದಿರುವಂಥದ್ದಾಗಿದೆ ಪ್ರಿಯರೇ. ನಮಗೆ ತಿಳಿಯದೇ ಇರುವಂತಹ ಶತ್ರುಗಳಿಂದಲೂ ಕೂಡ, ಬಲಾತ್ಕಾರಿಗಳಿಂದಲೂ ಕೂಡ, ವೈರಿಗಳಿಂದಲೂ ಕೂಡ ನಮ್ಮನ್ನು ರಕ್ಷಿಸುವುದಕ್ಕೆ ಶಕ್ತನಾಗಿರುವಂತಹ ದೇವರು ನಿಮ್ಮನ್ನು ಈ ದಿನ ಬಿಡಿಸುವಾತನಾಗಿದ್ದಾನೆ. ಆದುದರಿಂದ ನೀವು ಭಯಪಡಬೇಡ್ರಿ, ಅಧೈರ್ಯ ಪಡಬೇಡ್ರಿ. ನಿಮ್ಮೊಟ್ಟಿಗೆ ದೇವರಿದ್ದಾನೆ. ಈ ದಿನದಲ್ಲಿ ನೀವು ಜಯವನ್ನು ಹೊಂದುವವರಾಗಿದ್ದೀರಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ಕೀರ್ತನೆಗಾರನು ಕರ್ತನೆ ಅನುಭವಿಸಿದ ರೂಪದಲ್ಲಿಯೇ ಕರ್ತನೆ ನಾವು ಕೂಡ ನಮ್ಮ ಜೀವಿತದಲ್ಲಿ ಸ್ವಾಮಿ ಎಲ್ಲ ಕಾರ್ಯಗಳನ್ನು ಅನುಭವಿಸಲು ಯೇಸುವೆ, ನಿನ್ನನ್ನು ನಾವು ಎದುರು ನೋಡುವಾಗ ನಮ್ಮ ಎದುರಾಳಿಗಳನ್ನು ಕರ್ತನೆ, ನಮ್ಮ ವೈರಿಗಳನ್ನು ಕರ್ತನೆ, ಅಪ್ಪ ನಮಗೆ ಇರುವಂತಹ ಶತ್ರುಗಳನ್ನು ಕರ್ತನೆ, ಅವರೆಲ್ಲರಿಂದ ನಮ್ಮನ್ನು ಕರ್ತನೆ ಕಾದು ನಡೆಸಿ ನಮ್ಮ ಕುಟುಂಬವನ್ನು, ನಮ್ಮ ಜೀವಿತಗಳನ್ನು ಕರ್ತನೆ ನೀನು ಉತ್ತಮವಾಗಿ ನಡೆಸುವಂತಹ ದೇವರಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತಾ ಈ ದಿನದಲ್ಲಿ ಕರ್ತನೆ, ಈ ದಿನವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚಿತವಾಗಿ ನಿನ್ನ ಸನ್ನಿಧಾನದಲ್ಲಿ ಯಾರೆಲ್ಲ ಕರ್ತನೆ ಪ್ರಾರ್ಥನೆ ಮಾಡ್ತಿದ್ದಾರೋ ಎಲ್ಲ ಕುಟುಂಬಗಳಲ್ಲಿಯೂ, ಎಲ್ಲರ ಕರ್ತನೆ ವೈಯಕ್ತಿಕ ಜೀವಿತದಲ್ಲಿಯೂ ಸ್ವಾಮಿ ಈ ದಿನದಲ್ಲಿ ಈ ಎಲ್ಲ ಕಾರ್ಯಗಳನ್ನು ಅವರು ಅನುಭವಿಸುವಂತೆ ಕೃಪೆ ಮಾಡು ಕರ್ತನೆ. ಅವರನ್ನು ಕಾಪಾಡು, ಅವರ ಎದುರಾಳಿಗಳಿಂದ ಅವರನ್ನು ಬಿಡುಗಡೆ ಮಾಡು ಕರ್ತನೆ. ಅವರನ್ನು ಬಿಡಿಸಿ ಅಪ್ಪ ನಿನ್ನ ಸ್ತುತಿ ಸ್ತೋತ್ರಗಳನ್ನು ಹಾಡುವಂತೆ ಕೃಪೆ ಮಾಡಿ ಎಲ್ಲರನ್ನ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ, ಆಮೆನ್.